ಇವತ್ತು ನಿಮ್ಮ ತಮ್ಮನ ಬರ್ತಡೆ, ಸೊ ಏನು ವಿಶ್ ಮಾಡಿ ಏನು ಗಿಫ್ಟ್ ಕೊಟ್ರಿ? ಗಿಫ್ಟ್ ನಮ್ಮ ಮನೆಯಲ್ಲಿ ಎಲ್ಲರೂ ಹಾಗೆ ಯಾರು ಗಿಫ್ಟ್ ಅಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಇದೇ ಥರ ಒಂದು ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡೋದೇ ದೊಡ್ಡ ಗಿಫ್ಟ್. ಈಗ ನೀವೆಲ್ಲರೂ ಬಂದಿದ್ದೀರಾ, ಸೊ ನಿಮ್ಮ ಪ್ರೀತಿ ಅಭಿಮಾನನೇ ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು. ವಿಶ್ ಮಾಡಿ ವಿಶ್ ಮಾಡಿದೆ ಲೈವ್ ಅಲ್ಲ. ಹ್ಯಾಪಿ ಬರ್ಡೇ ಈಗ. ನಿನ್ನೆ ನಿಮ್ಮದು ಸಿನಿಮಾ ಇದಾಗಿದೆ ಕಲರ್ಸಲ್ಲಿ. ಹಳ್ಳಿ ಕೆಲವು ಥಿಯೇಟ್ರಿಗೆ ಹೋಗ್ದಲ್ಲೇ ಇರೋರು ತುಂಬ ಮೆಚ್ಕೊಂಡು ವೆಯ್ಟ್ ಮಾಡ್ತಾರೆ, ಏನು ಹೇಳ್ತೀರಾ? ತುಂಬಾ ಖುಷಿ ಆಗುತ್ತೆ. ಆ್ಯಕ್ಚುಲಿ ಥಿಯೇಟರಲ್ಲಿ ಒಂದು ದೊಡ್ಡ ಸಕ್ಸಸ್ ಆಯಿತು. OTTಲೂ ಬಂದಾಗೂ ಜನರು ಅಷ್ಟೇ ಮೆಚ್ಕೊಂಡ್ರು. ಈಗ ಇಡೀ ಫ್ಯಾಮಿಲಿ ಕೂತು TV ನೋಡಿದ್ದಾರೆ, ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಇನ್ನೂ ಸಿಗ್ತಿದೆ. ಥಿಯೇಟರ್ ಮಿಸ್ ಮಾಡ್ಕೊಂಡವರು ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ಯಾವ್ಯಾವೆಲ್ಲ ಮೂವೀಸ್ ಮಾಡಬೇಕಂತ, ಯಾವ ಥರ ಮಾಡಬೇಕಂತ? ಒಂದು ಒಳ್ಳೆ ಸ್ಕ್ರಿಪ್ಟ್ ಜನರಿಗೆ ಇಷ್ಟ ಆಗಬೇಕಲ್ವ, ಬಿಕಾಸ್ ಫಸ್ಟ್ ಮೂವಿನೇ ಅಷ್ಟು ಇಷ್ಟಪಟ್ಟು ಒಪ್ಕೊಂಡಿದ್ದಾರೆ. ಸೊ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಅಂಥದ್ದೊಂದು ಒಳ್ಳೆ ಸ್ಕ್ರಿಪ್ಟ್, ಒಳ್ಳೆ ಕ್ಯಾರೆಕ್ಟರ್ ಇರೋ ಅಂಥದ್ದು. ನಮ್ಮ ಫಾದರ್ಗೆ ಫುಲ್ ಮಾಸ್ ಲುಕ್ ನೋಡಬೇಕು ಅಂತ ನಿಮ್ಗೆ ಆಸೆ ಇದೆ. ನಿಮಗೆ ಆಸೆ ಬ್ರದರ್ ಆಗಿ ನಿಮ್ಗೆ ಯಾವ ಥರ ನೋಡಬೇಕು ಆಸೆ? ನನಗೂ ಅದೇ ಥರನೇ. ಅಂದರೆ ಅವ್ನಿಗೆ ಮಾಸ್ ಆಲ್ರೆಡಿ ಗುರು ಶಿಷ್ಯರಲ್ಲಿ ನೋಡಿದ್ದೀರ. ಸೊ ಅದು ಅವನಿಗೆ ತುಂಬ ಸೂಟ್ ಆಗುತ್ತೆ. ಅವನಿಗೆ ಯಾರ ಕ್ಯಾರೆಕ್ಟರ್ ಅವನು ಪರ್ಫಾರ್ಮ್ ಮಾಡ್ತಾ ಅವ್ನಿಗೆ ಅದು ಇಷ್ಟ ಆಗ್ತದೆ. ಥ್ಯಾಂಕ್ ಯು.